ನಮಸ್ತೆ, ನಾನು ನಿಮ್ಮ ಆರ್ ಜಗದೀಶ್. ಇವತ್ತು ಪುಟ್ಟಕ್ಕ 1239ನೇ ಎಪಿಸೋಡ್ ಮುಗಿತಾ ಇದೆ. ಇವತ್ತು ಟೆಲಿಕಾಸ್ಟ್ ಲಾಸ್ಟ್ ಆಗ್ತದೆ. ಪುಟ್ಟಕ್ಕ ಹೆಣ್ಣು ಮಕ್ಕಳ ಕತೆ, ಎಲ್ಲ ವರ್ಗದ ಹೆಣ್ಣು ಮಕ್ಕಳನ್ನು ಪ್ರತಿನಿಧಿಸುವ ಪ್ರತಿಯೊಂದು ಪಾತ್ರವು ನಮ್ಮ ಕಣ್ಮುಂದಿಗೆ ಇವತ್ತಿಗೂ ಇದೆ, ಜೀವಂತವಾಗಿದೆ. ಪುಟ್ಟಕ್ಕ ಶುರುವಾದಾಗ ನೀವು ಆಧಾರದಿಂದ ಸ್ವಾಗತ ಮಾಡಿ ಅದನ್ನು ನಿಮ್ಮ ಮನೆ ಪುಟ್ಟಕ್ಕ ಅನ್ನೋ ರೀತಿಯಲ್ಲಿ ನೋಡಿದಿರಿ, ಹರಿಸಿದ್ದೀರಿ, ಹಾರೈಸಿದ್ದೀರಿ. ಇಡೀ ಕರ್ನಾಟಕದಲ್ಲಿ ನಂಬರ್ 1 ಸೀರಿಯಲ್ ಆಗಿ ಮೆರೆದಂಥ ಪುಟ್ಟಕ್ಕ ನೀವು ಮೆರೆಸಿರೋದು. ಇದಕ್ಕೆ ಸಪೋರ್ಟ್ ಮಾಡಿದ್ದು, ಇದನ್ನು ಒಂದು ಒಳ್ಳೆ ಸೀರಿಯಲ್ ಆಗೋ ಥರ ಮಾಡಿದ್ದು ಜೀ ಕನ್ನಡ. ನನಗೆ ಅತ್ಯಂತ ಪ್ರೀತಿ ಪಾತ್ರರು ರಾಘವೇಂದ್ರ ಹೊಣಸೂರು. ಈ ಪುಟ್ಟಕ್ಕನ ಕಟ್ಟುಕಿಯಲ್ಲಿ ಅವರ ಪಾತ್ರ ಮಹತ್ವದ್ದು. ಅದಾದಮೇಲೆ ಇಡೀ ಟೆಕ್ನಿಷಿಯನ್ ತಂಡ, ಜೀ ಕನ್ನಡದ ಫಿಕ್ಷನ್ ಟೀಮ್, ನಮ್ಮ ಪ್ರೊಡಕ್ಷನ್ ಟೀಮ್ ಇರ್ಬೋದು, ರೈಟರ್ ಟೀಮ್ ಇರ್ಬೋದು, ಆಮೇಲೆ ಕಲಾವಿದರು ಇರ್ಬೋದು, ಎಲ್ಲರೂ ಸೇರಿ ತುಂಬ ಚಂದವಾಗಿ ಕಟ್ಟಿದಂತಹ ಒಂದು ಪುಟ್ಟಕ್ಕ ಇವತ್ತು ಮುಗಿತಾ ಇದೆ. ಫೀಲ್ ಆಗುತ್ತೆ. ಅಂದರೆ ಒಂದು ಶುರುವಾದಾಗ ಅದಕ್ಕೊಂದು ಅಂತ್ಯ ಬೇಕೇ ಬೇಕು, ಯಾವತ್ತಾದರೂ ಒಂದು ಅಂತ್ಯ ಆಗಲೇಬೇಕು. ಬಟ್ ಅತ್ಯಂತ ಪ್ರೀತಿ ಕೊಟ್ಟಂಥ ಸೀರಿಯಲ್ಲು ಮುಗಿದಾಗ ತುಂಬ ಬೇಜಾರಾಗುತ್ತೆ. JS ಪ್ರೊಡಕ್ಷನಲ್ಲಿ ಇದು ದಾಖಲೆ. ಪುಟ್ಟಕ್ಕ 1239 ಎಪಿಸೋಡು JS ಪ್ರೊಡಕ್ಷನಿಗೆ ಒಂದು ಹಿರಿಮೆ. ಅದಕ್ಕೆ ಶಕ್ತಿ ಕೊಟ್ಟವರು ನೀವುಗಳು, ಕರ್ನಾಟಕದ ಜನ, ಅಥವಾ ಪುಟ್ಟಕ್ಕನ ಯಾರ್ಯಾರು ನೋಡಿದರೋ ನೀವುಗಳೇ ಅದಕ್ಕೆ ಶಕ್ತಿ ಕೊಟ್ಟಿದ್ದು. ಈ ಆಶೀರ್ವಾದ, ಈ ಹಾರೈಕೆ ಯಾವಾಗಲೂ ನನ್ನ ಮೇಲೆ ಇರಬೇಕು. ನಿಮ್ಮ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡುತ್ತಾ ನಿಮ್ಮ ಮುಂದೆ ಇನ್ನೊಂದು ಹೊಸ ಧಾರಾವಾಹಿಯಲ್ಲಿ ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರ್ತೀನಿ. ನೀವು ಹಾರೈಸಬೇಕು. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ಹಾರೈಕೆ ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ನಿಮ್ಮ ಮನೆ ಮಗನಾಗಿಯೋ, ನಿಮ್ಮ ಅಣ್ಣನಾಗಿಯೋ, ನಿಮ್ಮ ತಮ್ಮನಾಗಿಯೋ, ನಿಮ್ಮ ಮನೆಯಲ್ಲಿ ಒಬ್ಬನಾಗಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.